ನೋಂದಣಾಧಿಕಾರಿ ಕಚೇರಿಯಲ್ಲಿ ಗುಮಾಸ್ತನ ಪುತ್ರ ದರ್ಬಾರ್ ಮೆರೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಜರುಗಿದೆ. ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತು ಲಾಗಿನ್ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಬೆಳಗಾವಿ ಉತ್ತರ ನೋಂದಣಾಧಿಕಾರಿ ಕಚೇರಿಯಲ್ಲಿ ಜರುಗಿದೆ. ರಾಜಶೇಖರ್ ಅಳಗೋಡೆ ಕಚೇರಿಯಲ್ಲಿ ಅಕ್ರಮವಾಗಿ ಕೆಲಸ. ರಾಜಶೇಖರ್ ಅಳಗೋಡೆ ಕಚೇರಿ ಗುಮಾಸ್ತನ ಪುತ್ರನ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಗುಮಾಸ್ತನ ಪುತ್ರರಿಗೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಅಕ್ರಮ ಕೆಲಸ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಉಪ ನೋಂದಣಾಧಿಕಾರಿ ಇಲ್ಲದ ಸಂದರ್ಭದಲ್ಲಿ ತಾನೇ ಲಾಗಿನ್ ಬಳಸಿ ಕೆಲಸ ಮಾಡ್ತಾ ಇದ್ದಾರೆ. ಮಾಧ್ಯಮಗಳ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನೋಂದಣಾಧಿಕಾರಿ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡ್ತಾ ಇದ್ದ. ಬಳಿಕ ದಿಢೀರ್ ಪ್ರತ್ಯಕ್ಷರಾದ ಉಪ ನೋಂದಣಾಧಿಕಾರಿ ಕರಿಬಸನಗೌಡ ಮಾಧ್ಯಮಗಳ ಮುಂದೆ ಸಮಜಾಯಿಷಿ ನೀಡಲು ಯತ್ನಿಸಿದ್ದಾರೆ. ಸಮರ್ಪಕ ಉತ್ತರ ಕೊಡಲು ಉಪ ನೋಂದಣಾಧಿಕಾರಿ ತಡವರಿಸಿದ್ದಾರೆ. ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗ ಸಹಾಯಕ್ಕೆ ಬರ್ತಾನೆ, ನನ್ನ ಕುರ್ಚಿ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಬಿಟ್ಟೋದ್ರ ಬೇರೆದವ್ರು ಕುಂಡ್ರು ಹೊರಗಡೆ ಹೋಗಿದ್ರಿ ಸರ್? ಹೊರಗಡೆ ಹೋಗಿದ್ರಿ ಇಲ್ಲಿ ಯಾರಿಗಾರ ಅವಕಾಶ ಕೊಟ್ಟಿದ್ರಿ? ಯಾರು ಹೇಳಿದ್ರಿ? ಎಫ್ ಡಿ ಹೇಳಿದ್ರಿ. ಇಲ್ಲಿ ಯಾರು ಬಂದಿರ್ತಾರೆ? ನೀವು ಬಂದಿದ್ರಿ? ಯಾರು ಪ್ಯೂನ್ ಇದ್ರೆ ಬೇಕಾದಲ್ಲಿ ಹೋಗಿ ಕೂತ್ಕೋಬೋದ್ರಿ. ಅವ್ರ ಮಗ ಬೇಕಾದಲ್ಲಿ ಹೋಗಿ ಕೂತ್ಕೋಬೋದ್ರಿ. ಹಾಂ ಬಂದ್ರೆ ಸಾಹೇಬ್ರ ಚೇಂಬರ್ ನಿಮ್ಮ ಚೇಂಬರ್ ಬೇರೆ ಬೇರೆ ಅಲ್ಲ. ನಿಮ್ಮ ಕೆಲಸ ಏನ್ರಿ ಸಾಹೇಬ್ರ? ನಮ್ಮದು ಶಿಕ್ಕಾ ಹಾಕ್ತಾರೆ, ಕಾಗದ ಕೊಡ್ತು. ಹಾಂ ಮತ್ತೆ ಪ್ಯೂನ್ ಅಂದ್ರಲ್ಲ, ಮತ್ತೆ ಪ್ಯೂನ್ ಅಂದ್ರಲ್ಲ, ಪ್ಯೂನ್ ಅಂದ್ರೆ ಇವನ್ನೆಲ್ಲ ಮಾಡಕ್ಕೆ ಅವಕಾಶ ಐತಿ? ಮತ್ತೆ ನಾವು ಏನು ಮಾಡ್ತೀವಿ ಕೆಲಸ ರೀ? ಅಲ್ರಿ ಇವನ್ನೆಲ್ಲ ಸಿಕ್ಕ ಹಾಕಕ್ಕೆ ಅವಕಾಶ ಐತಿ? ಹೌದ್ರಿ. ಯಾರು ಎಲ್ಲಿ ಪರ್ಮಿಷನ್ ಎಲ್ಲ ಐತೆ? ಶಿಕ್ಕಾ ಹಾಕೋದು ಐತಾರ ನಮಗೆ. ಎಲ್ಲಿ ಪರ್ಮಿಷನ್ ತೋರಿಸ್ರಿ? ನಮ್ಮ ಸಾಹೇಬ್ ಬರ್ತಾರೆ. ಎಲ್ಲಿದಾರ ಸಾಹೇಬ್ರ? ಸಂಬಂಧ ಬರಲ್ಲ. ಅಲ್ಲಲ್ರಿ ತಡ್ರಿ. ನಮ್ಮ ಸಾಹೇಬ್ ಏ ಸಾಹೇಬ್, ನಿಮ್ಮ ಮಗ ಎಲ್ಲಿ ಬೇಕಲ್ಲಿ ಕುಂದ್ರಬೋದಾ? ಇಲ್ರಿ. ಹಾಂ ಏನು ದೊಡ್ಡ ಇದನ್ನ ಮಾತಾಡ್ತಿರಲ್ಲ? ಏ ಸಾಹೇಬ್ ನಿಮ್ಗೆ ಅಲ್ಲಿ ರಿಜಿಸ್ಟರ್ ಚೇಂಬರ್ ಮ್ಯಾಗ ಕುಂದ್ರಬೋದು ಹಂಗ? ನಮ್ಮ ಸಾಹೇಬ್ರು ಕೆಲಸ ಏನು ಹೇಳ್ತಾರೆ ಅದು ಮಾಡ್ತೀವಿ ನಾವು. ನೀವು ಮಾಡ್ಲಾ? ನಿಮ್ಮ ಮಗನ ಏನು ಸಂಬಂಧ ಇಲ್ಲ? ರಾತ್ರಿ ಅದಕ್ಕೆ ನಮ್ಮ ಕಡೆ ಬಂದ ರಾತ್ರಿ ಬರ್ತಾರಲ್ಲವ, ರಾತ್ರಿನೂ ಬಂದಿರ್ತಾನಲ್ಲ. ನಾನು ಕರ್ಕೊಂಡು ಹೋಗಿ ಬರ್ತಾರೆ. ಯಾವ್ದು ರಾತ್ರಿ 1 ಗಂಟೆ 12 ಗಂಟೆದಾಗ 1 ಗಂಟೆ 12 ಯಾರು ಅದಾರೆ? ನಿಮ್ಗೆ ವಿಡಿಯೋನ ತೋರ್ಸೋನು? ಹಾಂ ಕೆಲಸ ಮಾಡ್ತಾ ಇದ್ರು. ಯಾರು ಗೊತ್ತಿಲ್ಲ. ನಾಳೆ ಆ್ಯಕ್ಚುಲಿ ನಾನು ಎಫ್ ಡಿ ಇದ್ದು ಅಲ್ಲಿ ಎಫ್ ಡಿ ಆಗಿ ಹೋಗಿ ಹೇಳೋದು. ಅವರೆಲ್ಲ ಫಿಂಗರ್ ಎಲ್ಲ ಮಾಡ್ತಾ ಇದ್ರು, ಬಯೋಮೆಟ್ರಿಕ್ಸ್ ಯೂಸ್ ಮಾಡ್ತಾ ಇರೋದು ನೋಡಿವಿ. ಮತ್ತೆ ಇಲ್ಲ ಫಿಂಗರ್ ಪ್ರಿಂಟ್ಸ್ ನನ್ನ ಮಾತ್ರ ಆಪ್ರೇಟ್ ಆಗೋದು, ಯಾರ್ದು ಅವರು ನೀವು ಅಥರೈಸ್ ಮಾಡಿದ್ದೀರಿ ಅಂತ ಹೇಳಿದ್ರು. ಯಾರು ನಿಮ್ಮ ಸ್ಟಾಫ್ ಒಂದು ಮಗ ಅಂತ ನೋಡ್ರಿ. ನಿನ್ನ ಮಗನ ನಾನು ಹೇಳಿದ್ದೇನೆ. ನೀವು ಸರ್ ಈಗ ಒಂದು ಎಸ್ ಓಕೆ. ಮತ್ತಿನ್ನೇನಿದೆ, ಅವನಿಗೆ ಮೈಗೆ ಹುಷಾರಿಲ್ಲ, ಜೀವನಿಗೆ. ಅವ್ನು ಇನ್ನೊಂದು 6 ತಿಂಗಳು ರಿಟೈರ್ಮೆಂಟ್ ಆಗ್ತದೆ. ಏನು ಹಂಗೆ ಇಲ್ಲಿಗಲ್ ಎಲ್ಲ ಸೈಟ್ಗಳೆಲ್ಲ ಅಪ್ಲೋಡ್ ಮಾಡ್ತಿದ್ದಾರಂತ ಸರ್. ರಾತ್ರಿ ಅವ್ರ ಮೂಲಕ ತಾವೇ ಮಾಡ್ತಿದ್ದಾರೆ. ಕಿಮ್ಮತ್ ಕೂಡ ಸರ್ ಮಾತಾಡ್ಕೊಂಡು ಯಾರು ಒಂದು ಸಬ್ಮಿಷನ್ ಚೇರ್ಮನ್ ಕೊಡ್ತಾರಂದ್ರೆ ಈಗ ನಿಮ್ಮ ಚೇರ್ಮನ್ ಅವ್ರು ಕೂತಾರೆ ಸಿಸ್ಟಮ್ ಯೂಸ್ ಮಾಡಿದ್ದಾರೆ ಅಲ್ಲ. ಈಗ ನಿಮ್ಮ ಸಿಸ್ಟಮ್ ಯೂಸ್ ಮಾಡಿದ್ದಾರೆ, ನಿಮಗೆ ತೋರಿಸಿವಿ. ನಾವು ಯಾರು ಅಕೌಂಟೇಬಲ್ ಅವ್ರು ಏನೇನು ಮಾಡಿದ್ದಾರೆ ಅಂತ ಈಗ ಹೇಳಿ ನೋಡಿ. ಎಟಿ ಕೇಳಿ ನನ್ನ ಲಾಗಿನಲ್ಲಿ ನಮ್ಮ ಎಫ್ ಡಿ ಹೇಳೇ ಹೋಗಿರೋದು. ನಾನು ಎಫ್ ಡಿ ನಾನು ಇಲ್ಲಿ ಕುತ್ಕೊಂಡೇನಂತಂದ್ರೆ ಇಲ್ಲಿ ಕುತ್ಕೊಳ್ಳಲ್ಲ. ಎಫ್ ಡಿ ಇಲ್ಲಿ ಕುತ್ಕೊಳ್ಳಲ್ಲ. ಅವ್ನು ಹೆಂಗೆ ಬಂದು ಕುತ್ಕೊಂಡ ನನಗೆ ಗೊತ್ತಿಲ್ಲ. ದಸ್ ಇಲ್ಲಿಗಲ್, ನಾನು ಒಪ್ಕೊಳ್ತೀನಿ. ಅದು ಇಲ್ಲ CCTV ಕ್ಯಾಮ್ರಾ ಆ್ಯಕ್ಚುಲಿ ಲೋಕಾಯುಕ್ತದವ್ರು ತಗೊಂಡು ಹೋಗೋರೆ. CCTV ಕ್ಯಾಮ್ರಾ ಮಾಡಲೇಬೇಕು. ಅದು ಆ್ಯಕ್ಚುಲಿ ಅದೇನಿಲ್ವಲ್ಲ. ಅವ್ನು ಯಾಕೆ ಬಂದು ಅಲ್ಲಿ ಗೊತ್ತಾಗಲಿಲ್ಲ ನನಗೆ. ಸಹಕಾರ ಕೊಟ್ಟಿದ್ದೀರಂತೆ? ಸಾಧ್ಯನೇ ಇಲ್ಲ. ನಾನು ಹೆಂಗೆ ನಾನು ಆ್ಯಕ್ಚುಲಿ ನಾನು ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ.
ಮತ್ತೆ ಅದೇ ಹೆಂಗ್ ಅವ್ರು ಕುಂದಿರ್ತಾರೆ? ಲಾಗೌಟ್ ಮಾಡೇ ಹೋಗೋದು. ನನಗೆ ಬಂದು ಲಾಗೌಟ್ ಇಲ್ಲ ಹೇಳ್ತೀನಿ ಕೇಳಿ, ಲಾಗೌಟ್ ಆಗಿರುತ್ತೆ. ಏನೇ ಬೇರೆದೇನಾದ್ರೂ ಅವ್ರು ನೋಡ್ಕೊಂಡಿರ್ಬೋದೇ ಹೊರತು ಅಲೋಕೇಶನ್ ಹಾಕಬೇಕು ಅಂತ ಪ್ರಾವಿಷನ್ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಬೇರೆ ವಿಚಾರಕ್ಕೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕರೆದ್ರು, ನಾನು ಹೋಗಿ ಬೇರೆ ಅಫಿಷಿಯಲ್ ಕೆಲಸ ಮೇಲೆ ಹೋಗಿದ್ದು. ನಾನು ಅಮ್ಮಮ್ಮ ಅಂದರೆ 3/4 ಗಂಟೆ ಆಗಿದ್ದು. ನಾನು ಬೆಳಗ್ಗೆ ಬಂದರೆ 10 ಗಂಟೆಯಿಂದ ಬಂದರೆ ನಾ 5:30 ಮಟ್ಟ ಹೋಗಲ್ಲ, ಅಫಿಷಿಯಲ್ ಕೆಲಸಕ್ಕೆ ಹೋಗಿದ್ದು. ಸರ್ ಇಡೀ ಆಫೀಸ್ CC ಕ್ಯಾಮ್ರಾ ತೆಗೆದ್ರಿ, ರಾತ್ರಿ ಎಲ್ಲ ಇಲ್ಲ. ಇಲ್ಲಿಗಲ್ ಸೈಟ್ ಎಲ್ಲ ಅವ್ರು ಇದನ್ನ ಮಾಡ್ತಿದಾರಂತೆ. ಇಲ್ಲಿ ಹೊರಗೆ ಒಬ್ರು ಹೇಳಿದ್ರಿ ಈಗ ಅಷ್ಟೇ, ರಾತ್ರಿ 12 ಗಂಟೆ ತನಕ ಇದ್ದು ಒಂದ್ ಮಾಡ್ತಿದ್ದಾರೆ. ರಾತ್ರಿ ಎಲ್ಲ CC ಕ್ಯಾಮ್ರಾ ತೆಗೆಸ್ರಿ, ಗೊತ್ತಾಗ್ಬಿಡತ್ತೆ ನಿಮ್ಗೆ. ಒಂದೇ ಪ್ರಶ್ನೆ ಏನಂದ್ರೆ ಅವ್ರ ಆಫೀಸಿಗೆ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಸಂಬಂಧ ಇಲ್ಲ. ಅವ್ರ ಮಗ ಅವನು ಅಷ್ಟೇ, ಅವ್ರ ಮಗ ಪ್ಯೂನ್ ಅಷ್ಟೇ. ಅದೇ ಸರ್ ಪ್ಯೂನ್ ಮಗ ಅನ್ನೋದೊಂದು ಬಿಟ್ಟರೆ, ಯಾಕಂದರೆ ಅವನಿಗೆ ಸ್ವಲ್ಪ ವಯಸ್ಸಾಗಿದೆ, ರಿಟೈರ್ಮೆಂಟ್ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಡಿಷ್ನಲ್ ಆಗಿ ಅವನ ಜೊತೆಗೆ ಕೆಲಸ ಮಾಡಲಿ, ಶೀಲ್ ಹಾಕೋಕೆ ಅಂತ ಹೇಳಿ ಅವನು ಸಾಕಾಗಿದೆಯಲ್ಲ ಅಂತ ಪ್ಯೂನ್ ಮಗ ಅಂತ ಗೊತ್ತಿದೆ ಅಪ್ಪ. ಪ್ಯೂನ್ ಅಲ್ಲ ಹೇಳ್ತೀನಿ ಕೇಳು, ಕ್ಲೌಸ್ ಆಗಿರೋರಿಗೆ, ಯಾರು ಅಫಿಷಿಯಲ್ಸ್ ಮಕ್ಕಳು, ನಮ್ದು ಕೆಲಸ ಜೊತೆಗೆ ಕೆಲಸ ಮಾಡೋರಿಗೆ ಇದೆಲ್ಲ ಬೇರೆ ಟೈಮಲ್ಲಿ ಇದು ಇದ್ದೇ ಇರ್ತೀವಿ, ನಾವು ಹೋಗಿರ್ತೀವಿ. ಮಕ್ಕಳು ಅಂತ ಗೊತ್ತಿರುತ್ತೆ ಅಷ್ಟೇ. ನಾನು ಎಲ್ಲಿ ಗೊತ್ತಿಲ್ಲ ಅಂತ ಏನು ನನಗೆ ನೀವು ಹೇಳಿ ಮೇಲೆ ನನಗೆ ಬೇಜಾರಾಯ್ತು. ಯಾಕೆ ಗೊತ್ತಾ, ನನ್ನ ಇದನ್ನ ಆಪರೇಟ್ ಅದ್ರ ಬಗ್ಗೆ ಏನಾದ್ರು ಈಗ ಕಂಪ್ಲೇಂಟ್ ಮಾಡ್ತೀರಾ? ಮಾಡ್ಲೇಬೇಕಾಗುತ್ತೆ. ಬಟ್ ಏನೋ ಆಗಿಲ್ಲ. ಅದು ನನಗೆ ಅನ್ಸಿದಾಗ ಅವ್ನು ನನ್ನ ಲಾಗಿನ್ ಓಪನ್ ಮಾಡಿದ್ರೆ ನಾನು ಕಂಪ್ಲೀಟ್ ಮಾಡಲೇಬೇಕು. ಬಟ್ ನಾನು ಲಾಗಿನ್ ಓಪನ್ ನಿಮ್ ಸಿಬ್ಬಂದಿಗಳಿಗೆ ಈ ಚೇರ್ ಮೇಲೆ ಅವ್ರು ಯಾರಿಗೂ ಇಲ್ಲ ಅಧಿಕಾರ. ನಾವು FD ಅಲ್ಲೇನೆ ಕುತ್ಕೊಳ್ಳೋದು, FD ಅಲ್ಲೇ ಕೆಲಸ ಮಾಡೋದು. ಆ ಮನುಷ್ಯ ಬಂದ್ ಕುಂತಾದ್ಮೇಲೆ ನಿಮ್ಮವ್ರು ಯಾರ ಗಮನಕ್ಕೆ ಬಂದಿಲ್ವಾ? ಇಲ್ಲ ಇಲ್ಲ, ಅವ್ನು ಹೇಳ್ಬೇಕಾಗಿತ್ತು. ನಾನು ಒಂದು ಪ್ರಶ್ನೆ ಕೇಳ್ರಿ. ನನಗೂ ಈಗ ಆಶ್ಚರ್ಯ ಆಗಿದೆ, ಹಂಗೆ ಕುತ್ಕೊಂಡು ಕೆಲಸ ಮಾಡ್ತಾನಂತ ನಾನು ನೋಡಿರ್ಲಿಲ್ಲ. ನಾನು ಬಂದಿದ್ದೆ ಹಿಂಗೆ ಬಂದಿದ್ದೆ ಆಫೀಸಲ್ಲಿ ಆಫೀಸಲ್ಲಿ ಅಲ್ಲ ಗೌಡ್ರ ಪ್ರಶ್ನೆ ಕೇಳಿ. ಈಗ ನಿಮ್ ಸ್ಟಾಫ್ ಅವ್ರ ಮುಂದೆ ಸಬ್ ಆರ್ಡಿನೇಟ್ ತರ ಡಾಕ್ಯುಮೆಂಟ್ ತಗೊಂಡು ನಿಂತಿದ್ರು, ಈ ವಾಸ್ ಅಪ್ಡೇಟಿಂಗ್ ದ ಡಾಕ್ಯುಮೆಂಟ್ ನಾವು ನೋಡಿರಿ. ಈಗ ನೀವು ಏನ್ ಕಂಪ್ಲೇಂಟ್ ಮಾಡ್ತೀರಿ, ಯಾವ ಕಡೆ ಮಾಡ್ತೀರಿ ಅವನ ಬಗ್ಗೆ? ನಿಮ್ ಸಿಬ್ಬಂದಿ ಸಬಾರ್ಡಿನೇಟ್ ತರ ನಿಂತಿದ್ರು ಇಲ್ಲಿ, ಹಿ ವಾಸ್ ಅಪ್ಡೇಟಿಂಗ್ ಯುವರ್ ಸಿಸ್ಟಮ್, ನಾವು ನೋಡಿದ್ವಿ. ನಾವು ಬಂದ್ಮೇಲೆ ಎಲ್ಲರೂ ನಿಮ್ಮ ಸ್ಟಾಫ್ ಹೊರಗೆ ಹೋಗಿದೆ. ಈಗ ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ ಇದ್ರ ಬಗ್ಗೆ? ಇಲ್ಲ, ಏನಾಗಿದೆ, ನನ್ನ ಆಫೀಸಲ್ಲಿ ಸಿಸ್ಟಮಲ್ಲಿ ಹೇಳ್ಬಿಟ್ಟಿದ್ದಾರೆ. ನಾನು FDA ಇಲ್ಲ ತನ್ನಲ್ಲ, ಅದು CCTV ಇದೆ. ಲೋಕಾಯುಕ್ತದವ್ರು ಬಂದಾಗ, ಲಾಸ್ಟ್ ಟೈಮ್ ಬಂದಾಗ ಅವ್ರು ತೊಗೊಂಡು ಹೋಗೋರೆ, ಇಲ್ಲ ಅಂತ ಹೇಳಲ್ಲ. DVR ಇಲ್ಲ, ನಿಮ್ಮ ಹತ್ರ DVR ಇಲ್ಲ. ರೆಕಾರ್ಡ್ ಆಗುತ್ತಿಲ್ಲ, ನನಗೂ ಗೊತ್ತಿಲ್ಲ. DVR ಇಲ್ಲ. DVR ಹಾಕ್ಸ್ಬೇಕು, ಅದು ವಾಪಸ್ ಕೊಟ್ಟಿಲ್ಲ ಅವ್ರು ಲೋಕಾಯುಕ್ತದವರು. ಲೆಟರ್ ಬರೆದು ವಾಪಸ್ ಇಸ್ಕೊಳ್ತೀವಿ. ನೀವು ಹೇಳಿ ಸರಿ ಇದೆ, ನಾವು ಇಸ್ಕೊಂಡೇ ಹೋಗ್ಬೇಕು. ಇನ್ನು ಘಟನೆ ಬಗ್ಗೆ ಜಿಲ್ಲಾ ನೋಂದಣಾ ಅಧಿಕಾರಿ ಮಹಂತೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ತೀನಿ ಎಂದಿದ್ದಾರೆ. ಯಾರು ತಪ್ಪೈತೆ, ಈಗ ನಮ್ಮ ಸಿಬ್ಬಂದಿ ತಪ್ಪೈತಪ್ಪ ಅಂತ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಆನಂತರ ಯಾವುದೇ ಒಬ್ಬ ಹೊರಗಿನ ಬಾಹ್ಯ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಅಲ್ಲಿ ಉಪನೋಂದಣಾಧಿಕಾರಿ ಅಂತ ಅವ್ರ ಮೇಲೆ ಪೊಲೀಸ್ ಆಕ್ಷನ್ ತಗೊಳ್ರಂತೆ ಪೊಲೀಸರು ದೂರು ಕೊಡಕ್ಕೆ ಹೇಳ್ತು. ಯಾವ್ದ್ರಿ? ಇಲ್ಲ, ಕರ್ನಾಟಕ ರಾಜ್ಯದಾಗ ಎಲ್ಲಿ ಕೊಟ್ಟಿಲ್ಲ ನಮ್ಗೆ CCTV. ಅಂದ್ರೆ ಬುಕ್ 3 ಅಂತ ಬರ್ತದೆ ನಮ್ಮಲ್ಲಿ, ಸೀಕ್ರೆಟ್ ಡಾಕ್ಯುಮೆಂಟ್ಸ್. ನಿಮ್ಮ ವಿಲ್ ಇರ್ತಾವಲ್ಲ, ವಿಲ್ ಶುಡ್ ನಾಟ್ ಬಿ ನೋನ್ ಟು ಅದರ್ಸ್ ಅಂತೆ. ಅದು ಡಿಸ್ಕಷನ್ ಇನ್ನು 2 ಸ್ಟೇಟ್ ಲೆವೆಲ್ ಐತೆ. ನಿಮ್ಮ ವಿಲ್ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಇಟ್ ಈಸ್ ಯುವರ್ ವಿಲ್. ನೀವು ವಿಲ್ ಬರೆದು ಕೊಟ್ಟಿರಪ್ಪ ಅಂತಂದ್ರೆ ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಇಟ್ಸ್ ಎ ಪ್ರೈವೇಟ್ ಡಾಕ್ಯುಮೆಂಟ್. ಯಾವ್ದ್ರಿ? ಅಲ್ಲಿಗೆ ಬರ್ತಾರಂತ ವಿಲ್. ಅದ ಬಂದಿಲ್ಲ, ಅವ್ರು ಕೊಟ್ಟಿಲ್ಲ. ನಾವು ಆಗಲೇ ಬರ್ತೀವಿ ಸರ್ಕಾರದ ಹತ್ರ. ಯಾವ್ದ್ರಿ? ಅದು ಜಿಲ್ಲಾಧಿಕಾರಿಗಳು ಹಾಕ್ಸಿದ್ದದ, ನಮ್ಮ ಇಲಾಖೆಯಿಂದ ಇಲ್ಲ. ನಮ್ಮ ಇಲಾಖೆಯಿಂದ ಎಲ್ಲಿ ಕೊಟ್ಟಿಲ್ಲ. ಈಗ ನೋಂದಣಾಧಿಕಾರಿಗಳು ಒಂದು ವೇಳೆ ಕೆಲಸಕ್ಕೆ ಬೇರೆ ಕಡೆ ಹೋಗಿದ್ರು ಯಾರಿಗೆ ಅಥಾರಿಟಿ ಕೊಡ್ಬೇಕಂತ ಅವರ ಕೆಳಗಿನ FDA ಅವ್ರು ಕೊಡ್ಬೇಕು, ಚಾರ್ಜ್ ಕೊಡ್ಬೇಕು. ಹೊರಗೆ ಕೊಡಾಕ ಬರೋದಿಲ್ರಿ ಎಲ್ಲಿ. ನೋಂದಣಾಧಿಕಾರಿ ಅಷ್ಟೇ ಅಲ್ಲ, ಯಾವುದೇ ಒಬ್ಬ ಸರ್ಕಾರಿ ನೌಕರ ತಮ್ಮ ಕೆಳಗೆ ಯಾರು ಡಿಸಿಗ್ನೇಟೆಡ್ ಇರ್ತಾರೋ ಅವ್ರು ಕೊಡಬೇಕು, ಅವ್ರಿಗೆ ಕೊಟ್ಟು ಹೋಗ್ಬೇಕು. ಅಲ್ಲ, ಯಾವನ ಇದ್ರೆ ಎನ್ಕ್ವೈರಿ ಮಾಡ್ತೀವಿ ನಾವು, ಯಾರಿದ್ರು ಸಹಿತ. ಕೊಟ್ಟವ್ರಿ ಚೇಂಬರ್ ಸರಿ, ಹೊರಗಡೆ ಮನುಷ್ಯ ಬಂದ್ ಇಲ್ಲಿ ಕುಂದ್ರಬೋದ, ನಿಮ್ಮ ಸಿಬ್ಬಂದಿಗಳಿಗೆ ಗೊತ್ತಾಗೋದಿಲ್ಲ ಹೆಂಗೆ ಅಂತ. ಯಾವ್ರಿ? ಅದು ಎನ್ಕ್ವೈರಿ ಮಾಡಿದ್ಮೇಲೆ ಮಾತಾಡ್ತಾನೆ. ಅದನ್ನ ಎನ್ಕ್ವೈರಿ ಮಾಡಿದ್ಮೇಲೆ ಮಾತಾಡೋದು ಕಾಮನ್ ಆಗಿ ಕೇಳತ್ತೀರಿ. ಕಾಮನ್ ಆಗಿ ಇದು ಮುಗಿಸ್ರಿ ನಿಮ್ದು. ಈಗೇನು ಸ್ಪೆಸಿಫಿಕ್ ಮುಗಿಸ್ರಿ, ಆಮೇಲೆ ಆರಾಮ್ ಕೊಡ್ರು ಅಂತ ತಾಸ್ಕೊಂತ ಮಾತಾಡ್ತಾರೆ. ಹೇಳ್ತಾರಂದ್ರೆ ಅವ್ರ ತಂದೆಗೆ ಆರಾಮಿಲ್ಲ, ಹಂಗಾಗಿ ನಾನೇ ಸೀಲು ಜಿಕ್ಕಾಕ್ಸಿ ನಾ ಎನ್ಕ್ವೈರಿ ಮಾಡಿದ್ಮೇಲೆ ಮಾತಾಡ್ತಾನೆ. ಯಾಕೆ ಘಟನೆ ನಡೆದದ್ದು ಅಲ್ಲಿ ಘಟನೆ ನಡೆದದ್ದು ಅಲ್ಲಿ ನಾ ಇಲ್ಲ. ಅದು ಎನ್ಕ್ವೈರಿ ಮಾಡಿದ್ಮೇಲೆ ಮಾತಾಡ್ತಾನೆ. ಮಾಹಿತಿ ಕೇಳ್ಬೋದಲ್ಲ.
ಯಾವುದು ಎನ್ಕ್ವೈರಿ ಮಾಡಿದ್ಮೇಲೆ ಹೇಳ್ತೇನೆ ರೀ ಬರೀ ಮಾಹಿತಿ ಬೇಡ, ಬರೀ ಟೆಲಿಫೋನ್ ಮಾಹಿತಿ ಅಥವಾ ಇನ್ನೊಬ್ರು ಹೇಳಿದ್ದು ಅಥವಾ ನಾ ಹೇಳಿದ್ದು ನೀವು ಹೇಳಿದ್ದು ಬೇಡ.